ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಪ್ರೀತಿಯ ನಮ್ರತಾ. ನಾನಿವತ್ತು ನಿಮಗಿಲ್ಲಿ ಒಂದೊಳ್ಳೆ ಹೈ ಪ್ರೋಟೀನ್ ಆಗಿರುವಂತಹ ಎಲ್ಲ ಸೊಪ್ಪನ್ನು ಬಳಸಿ ಮಾಡುವಂತಹ ಒಂದು ಸೊಪ್ಪಿನ ಬಾಜಿಯನ್ನು ತೋರಿಸ್ತಿದ್ದೀನಿ. ತುಂಬಾ ಒಳ್ಳೆಯದು ಹೆಲ್ತಿಗೆ, ಹಾಗೆ ಟೇಸ್ಟ್ ಅಂತೂ ಅದ್ಭುತ. ಅನ್ನದ ಜೊತೆ ತಿನ್ಬೋದು, ಹಾಗೆ ಚಪಾತಿ, ರೊಟ್ಟಿ ಯಾವ್ದ್ರ ಜೊತೆನೂ ಸೂಪರ್ ಆಗಿರುತ್ತೆ. ನಾನಿಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹರಕೆ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು 4 ಥರದ್ದು ಸೊಪ್ಪನ್ನು ತೊಗೊಂಡಿದ್ದೀನಿ ಆಯಿತಾ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು, ಬರೀ ದಂಟನ್ನೆಲ್ಲ ತೊಗೋಬೇಡಿ, ಎಲೆ ಅಷ್ಟೇ ಬಿಡಿಸಿಟ್ಕೊಳ್ಳಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಆಯಿತಾ ಹಾಕಿಬಿಟ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದಾದ್ಮೇಲೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ. ಅದಾದಮೇಲೆ ಕರಿಬೇವು ಮತ್ತು ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಒಂದು 5 ನಿಮಿಷ ಫ್ರೈ ಮಾಡಿ. ಸೊ ಆನಿಯನ್ ಕಲರ್ ಚೇಂಜ್ ಆಗ್ತಿರುವಾಗಲೇ ಒಂದು 2 ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಟೊಮ್ಯಾಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಆಯಿತಾ. ತುಂಬಾ ಫ್ರೈ ಆಗಬೇಕು, ಸಾಫ್ಟ್ ಆಗಬೇಕು ಹಾಗೇನಿಲ್ಲ. ಸ್ವಲ್ಪ ಫ್ರೈ ಆದರೆ ಸಾಕು. ಅದಾದಮೇಲೆ ನಾವೇನಿಲ್ಲಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊತಿದ್ದೀವಲ್ವಾ, ಹರಗೆ ಸೊಪ್ಪಿಂದು ಮತ್ತು ಪಾಲಕ್ ಸೊಪ್ಪಿಂದು ಎಳೆ ದಂಟಿದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ದಂಟು. ಅದು ಹಾಗೆ. ಬಟ್ ಮೆಂತ್ಯ ಸೊಪ್ಪಿಂದೆಲ್ಲ ಸ್ವಲ್ಪ ದಪ್ಪ ಬಂದರೆ ಚೆನ್ನಾಗಾಗಲ್ಲ, ಕಹಿ ಆಗಿಬಿಡತ್ತೆ. ಹಾಗಾಗಿ ಅದನ್ನು ಸೊಪ್ಪು ಬಿಡಿಸಿಟ್ಕೊಳ್ಳಿ. ಇವನ್ನೆಲ್ಲವನ್ನು ಹಾಕಿ ಗ್ಯಾಸಲ್ಲಿ ಬೇಯಿಸ್ಲಿಕ್ಕಿಡಿ. ಅದಾದಮೇಲೆ ನಾನಿಲ್ಲಿ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ. ಅದಾದಮೇಲೆ ಹೆಸರು ಕಾಳು ನಾನು ಬೆಳಿಗ್ಗೆನೇ ನೆನೆಸಿದ್ದೀನಿ. ಮಧ್ಯಾಹ್ನ ಪಲ್ಯ ಮಾಡಬೇಕಂದ್ರೆ ಬೆಳಿಗ್ಗೆ ನೆನೆಸಿದರೆ ಸಾಕು. ಬೆಳಿಗ್ಗೆ ಹೆಸರು ಕಾಳನ್ನ ನೆನೆಸಿ ಕುಕ್ಕರಲ್ಲಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಕೂಗಿಸ್ಕೋಬೇಡಿ, ಕರ್ಗೋದ್ರೆ ಚೆನ್ನಾಗಾಗಲ್ಲ ಆಯಿತಾ. ಅದಾದಮೇಲೆ ಉಪ್ಪನ್ನೆಲ್ಲ ನೋಡಿಬಿಡಿ. ಇಲ್ಲಿ ಸೊಪ್ಪೆಲ್ಲ ಕೆಳಗಡೆ ಹೋಗಿ ಸ್ವಲ್ಪ ತೆಳ್ಳಗಾಗಿರುತ್ತೆ. ನಾನು ಕಲ್ಲುಪ್ಪನ್ನ ಯೂಸ್ ಮಾಡ್ತೀವಿ ಜಾಸ್ತಿ. ನೀವು ಆದಷ್ಟು ಕಲ್ಲುಪ್ಪನ್ನೇ ಯೂಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ನೀರಿರುವಾಗಲೇ, ಸೊಪ್ಪಿನ ನೀರಿರುವಾಗಲೇ ಉಪ್ಪನ್ನು ಹಾಕಿ, ಯಾಕಂದರೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಅದಾದಮೇಲೆ ಅರಿಶಿನ ಆದಮೇಲೆ ನಾವಿಲ್ಲಿ ಮನೆಯಲ್ಲೇ ಪಲ್ಯ ಪೌಡ್ರ್ ಮಾಡ್ಕೊಂಡಿದ್ದೀವಿ. ಈ ಪಲ್ಯ ಪೌಡ್ರ್ ನಿಮ್ಗೇನಾದರೂ ರೆಸಿಪಿ ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಥರದ ಪಲ್ಯಗೆ ಯೂಸ್ ಆಗುವಂಥ ಪಲ್ಯ ಪೌಡ್ರನ್ನ ತೋರಿಸ್ತೀನಿ. ಅದಾದಮೇಲೆ ನಿಮಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಆಗಬೇಕು ಅದು. ಇಲ್ಲಾಂದರೆ ಸೊಪ್ಪಿಗೆಲ್ಲ ಸೊಪ್ಪು ಜಾಸ್ತಿ ಇರೋದ್ರಿಂದ ಚೆನ್ನಾಗಿ ಹೊಂದ್ಕೋಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಉಪ್ಪು ಅಷ್ಟೇ, ನೀವು ನೀರಿರುವಾಗಲೇ ನೋಡ್ಕೊಳ್ಳಿ ಆದಷ್ಟು. ಇಲ್ಲಾಂದರೆ ನೀರು ಬತ್ತು ಹೋಗ್ಬಿಡ್ತು ಅಂತಂದರೆ ಆಮೇಲೆ ನಿಮಗೆ ಆ ಟೇಸ್ಟ್ ಬರಲ್ಲ. ಒಂದು ಕಡೆ ಉಪ್ಪು, ಒಂದು ಕಡೆ ಚಪ್ಪೆ ಆಗಿಬಿಡುತ್ತೆ. ಅದಾದಮೇಲೆ ನನಗೆ ಪಲ್ಯ ಪೌಡ್ರ್ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ಹಾಕ್ತಿದ್ದೀನಿ. ನಾನು ಖಾರದ ಪುಡಿ ಹಾಕಲ್ಲ, ಯಾಕಂದರೆ ಮಕ್ಕಳು ತಿನ್ನಲ್ಲ ಜಾಸ್ತಿ ಖಾರ ಆದರೆ. ಇದರಲ್ಲೇ ಖಾರ ಬಂದುಬಿಡುತ್ತೆ ನಿಮಗೆ. ಅದಾದಮೇಲೆ ಒಂದು ಅರ್ಧ ಕಾಯಿ ತುರಿಯಷ್ಟು ಕಾಯಿ ತುರಿ ಹಾಕ್ಕೊಂಡು, ಹೆಸರು ಕಾಳು ಏನಿರುತ್ತಲ್ವ ಬೇಯಿಸಿರೋದು, ಅದನ್ನು ಹಾಕಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ಕೊಳ್ಳಿ, ಅಂದರೆ ಎಲ್ಲ ಕರೆಕ್ಟ್ ಆಗಿದೆಯಾ, ಇಲ್ಲ ಇನ್ನೂ ಏನಾದರೂ ಬೇಕಾ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಾಯಿ ತುರಿನ ತೆಗೆದಿಟ್ಕೊಳ್ಳಿ, ಯಾಕಂದರೆ ಅದಾದಮೇಲೆ ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಸೂಪರ್ ಆಗಿರುತ್ತೆ, ಅದಕ್ಕೋಸ್ಕರ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಇನ್ನೂ ಸ್ವಲ್ಪ ಕಾಯಿ ತುರಿ ತೆಗೆದಿಟ್ಟಿರ್ತೀವಲ್ವ, ಆ ಕಾಯಿ ತುರಿನ ಮೇಲ್ಗಡೆಯಿಂದ ಹಾಕ್ಕೊಳ್ಳಿ. ಯಾಕಂದರೆ ಟೇಸ್ಟ್ ನೋಡಿ, ನೀವು ನಾನು ಹೇಳಿರೋ ಪ್ರಕಾರ ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಅನ್ನದ ಮೇಲೆ ತುಪ್ಪ ಹಾಕ್ಕೊಂಡು ಈ ಪಲ್ಯ ಸೈಡ್ ಕಲಿಸ್ಕೊಂಡು ತಿಂತಾ ಇದ್ದರೆ ಬೊಂಬಾಟ್ ರುಚಿ ಅಂತ ಹೇಳ್ಬೋದು. ಹೆಲ್ತಿಗಂತೂ, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು. ಇನ್ನು ಡಯಟ್ ಮಾಡ್ತಿರೋರಿಗಾದರೆ ಚಪಾತಿ ಜೊತೆ ಈ ಪಲ್ಯನ ಸ್ವಲ್ಪ ತಿನ್ಕೊಂಡು ಬಿಟ್ಟರೆ ಸಾಕು, ಅಷ್ಟು ಹೆಲ್ತಿಗೆ ಬೆನಿಫಿಟ್ಸ್ ಇದೆ. 4 ಥರದ ಸೊಪ್ಪು ಇದು, ಹೈ ಪ್ರೋಟೀನು. ಯಾಕಂದರೆ ಇದರಲ್ಲಿ ನಾವು ಹೆಸರು ಕಾಳನ್ನು ಬೇರೆ ಹಾಕಿರ್ತೀವಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಯಾರೂ ಮಿಸ್ ಮಾಡಬೇಡಿ. ಈ ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೀವಿ ನಾವು, 1, 2 ಸೊಪ್ಪಿಂದ ಹಾಕಿ ಮಾಡ್ತೀವಿ. ಬಟ್ 4 ಥರ ಸೊಪ್ಪು ಹಾಕಿ ಮಾಡೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ, ಹೆಲ್ತಿಗೂ ಸೂಪರಾಗಿರುತ್ತೆ. ನಿಮ್ಗೇನಾದರೂ ಈ ಸೊಪ್ಪಿನ ಬಾಜಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇಂಥ ಒಳ್ಳೊಳ್ಳೆ ಹೆಲ್ತ್ ರೆಸಿಪಿ ಜೊತೆ ಮತ್ತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಆಲ್.